ಎಲ್ರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ನಾವು ಇಲ್ಲಿ ನೋಡುವಂತಹ ಸಮಯ. ನಿಮ್ಮ ತೀವ್ರವಾದಂತಹ ದೃಷ್ಟಿಕೋನ ಹಾಗೆ ಆತ್ಮವಿಶ್ವಾಸದಿಂದ ಈ ತಿಂಗಳು ನೀವು ಅಸಾಧ್ಯವಾದದ್ದನ್ನು ಸಾಧಿಸುವಂತಹ ಸಮಯವನ್ನು ನೋಡ್ಬೋದು. ವೃಶ್ಚಿಕ ಅಂತಂದರೆ ನಿಶ್ಚಯ. ನಿಮ್ಮ ದೃಢವಾದಂತಹ ನಿಶ್ಚಯದಿಂದಲೇ ನಿಮ್ಮ ಗೆಲುವಿಗೆ ದಾರಿಯನ್ನು ಮಾಡಿಕೊಳ್ಳುತ್ತೆ. ಮಂಗಳ ಮತ್ತು ಬುಧ 11ನೇ ಮನೆಯಲ್ಲಿ ಇರೋದರಿಂದ ಇದು ನಿಮಗೆ ನಿಜಕ್ಕೂ ಶಕ್ತಿದಾಯಕವಾಗಿ ಕಾಣುತ್ತೆ. ನಿಮ್ಮ ಪ್ರತಿಷ್ಠೆ ಇರ್ಬೋದು, ಲಾಭ ಇರ್ಬೋದು, ಹಾಗೆ ನಾಯಕತ್ವವನ್ನು ಹೆಚ್ಚಿಗೆ ಮಾಡೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೂರ್ಯ 10ನೇ ಮನೆಯಲ್ಲಿ ಆಗಸ್ಟ್ ತಿಂಗಳ ಅಂತ್ಯದ ವೇಳೆಗೆ ಪ್ರವೇಶವನ್ನು ಮಾಡ್ತಾನೆ. ಆಗ ನಿಮಗೆ ಹಿರಿಯರ ಮೆಚ್ಚುಗೆ ಸಿಗುವಂತಹದ್ದು, ಪ್ರಮೋಷನ್ಗಳು ಸಿಗುವಂತಹದ್ದು, ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಯಶಸ್ಸು ಸಿಗುವಂತಹದ್ದು, ಹಾಗೆ ಮುಖ್ಯಸ್ಥರ ಸ್ಥಾನ ನಿಮಗೆ ಸಿಗುವಂತಹದ್ದು ಎಲ್ಲವೂ ಕೂಡ ಆಗೋದು ಆವಾಗ. ಇಲ್ಲಿ ನಿಮಗೆ ಸೂಚನೆ ಏನಂದರೆ, ಹೆಚ್ಚಿಗೆ ಕೆಲಸ ಮಾಡುವಂತಹ ಸ್ಥಿತಿಗೆ ನೀವು ತಯಾರಾಗಿ, ಆದ್ರೂ ಕೂಡ ಶ್ರದ್ಧೆಯಿಂದ ಅದನ್ನು ಮುಂದೆ ಮಾಡ್ಕೊಂಡು ಹೋಗಿ. ಈ ತಿಂಗಳಲ್ಲಿ ನಿಮಗೆ ಹಳೆ ವ್ಯವಹಾರಗಳಲ್ಲಿ ಲಾಭದಾಯಕವನ್ನು ನೋಡ್ಬೋದು. ಹೊಸ ಪ್ರಾಜೆಕ್ಟ್ಗಳ ನಿರೀಕ್ಷೆಯೂ ಕೂಡ ಅತಿಯಾಗಿದೆ. ಕೇತು ಲಾಭದ ಮನೆಯಲ್ಲಿ ಇದ್ದು ಲಾಭದ ಸ್ಥಿತಿಯನ್ನು ಅವನು ತಂದುಕೊಡದೇ ಇದ್ರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ, ಸ್ವಂತ ಉದ್ಯೋಗದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿರ್ಬೋದು ಸ್ಪಷ್ಟತೆಯನ್ನು ತೋರಿಸ್ಬೇಕಾಗತ್ತೆ. ಅದರ ಬಗ್ಗೆ ಸ್ಪಷ್ಟತೆಯನ್ನು ಇಟ್ಕೊಳ್ಳಿ. ಹಣ ಬರುವಂತಹ ಸಮಯದಲ್ಲಿ ವ್ಯಯ ಮಾಡೋದಕ್ಕಿಂತ ಉಳಿತಾಯ ಮಾಡೋದು ಅತಿ ಮುಖ್ಯ ಆಗಿರುತ್ತೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮಂಗಳ ಮತ್ತು ಬುಧ 11ನೇ ಮನೆಯಲ್ಲಿರ್ತಾರೆ. ಎಲ್ಲ ರೀತಿಯಾದಂತಹ ಲಾಭದ ಮಾರ್ಗಗಳು ನಿಮಗೆ ದೊರೆಯೋದರಲ್ಲಿ ಅವು ದಾರಿ ಮಾಡಿಕೊಡುತ್ತೆ. ಶುಕ್ರ 12ನೇ ಮನೆಯ ಚಲನೆಯಲ್ಲಿದ್ದಾನೆ. ಇದರಿಂದ ನಿಮಗೆ ಖರ್ಚುಗಳು ಬರುವಂತಹದ್ದು, ಪ್ರಯಾಣದ ಖರ್ಚುಗಳು ಬರುವಂತಹದ್ದು, ಹಾಗೆ ಇನ್ನಿತರ ವೆಚ್ಚಗಳು ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಒಂದು ಸೂಚನೆ ಏನಂದರೆ, ಲಾಭದ ಜೊತೆಗೆ ಖರ್ಚು ನಿಯಂತ್ರಣವಿಲ್ಲದಿದ್ದರೆ ನಿಮ್ಮ ಹಣ ಉಳಿತಾಯವನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನ್ನೂ ಕೂಡ ಸಮತೋಲನವಾಗಿ ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ. ಶನಿ 4ನೇ ಮನೆಯಲ್ಲಿ ಹಿಮ್ಮುಖವಾಗಿರ್ತಾನೆ. ಮನೆಯಲ್ಲಿ ಸ್ವಲ್ಪ ಮನಸ್ಸಿನ ಒತ್ತಡಗಳು ಉಂಟಾಗುವಂತಹದ್ದು, ಸಣ್ಣ ತೊಂದರೆಗಳು ಉಂಟಾಗುವಂತಹದ್ದು, ಇದೆಲ್ಲದರ ಮೇಲೆ ಶನಿ ಪ್ರಭಾವ ಬೀರ್ತಾನೆ. ಕುಟುಂಬ ಸದಸ್ಯರೊಂದಿಗೆ ನೀವು ಧೈರ್ಯದಿಂದ ಮಾತನಾಡಬೇಕು. ಅವರ ಪ್ರೀತಿಯನ್ನು ಮೆಚ್ಚಿಸಿಕೊಳ್ಳೋದು ತುಂಬ ಅವಶ್ಯಕ ಆಗಿರುತ್ತೆ. ಮಾತಿನಲ್ಲಿ ನಿಗಾ ಇರಲಿ. ನಿಮಗೆ ಮನೆಯಲ್ಲಿಯೇ ನೆಮ್ಮದಿಯ ಮೂಲ ಆಗಿರುತ್ತೆ. ಅದನ್ನು ಸದಾಕಾಲ ನೆನ್ಪಿಟ್ಕೊಳ್ಳಿ. ರಾಹು 5ನೇ ಮನೆಗೆ ಪ್ರವೇಶವನ್ನು ಮಾಡೋದ್ರಿಂದ ಪ್ರೇಮ ಸಂಬಂಧದಲ್ಲಿ ಗೊಂದಲಗಳು ಉಂಟಾಗುತ್ತೆ, ಅನುಮಾನಗಳು ಸೃಷ್ಟಿಯಾಗುತ್ತೆ, ಭಾವನಾತ್ಮಕಗಳಿಂದ ದೂರ ಉಳಿಯುವ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಎಚ್ಚರವಾಗಿರಿ. ಶುಕ್ರ 12ನೇ ಮನೆಗೆ ಸಂಚರಿಸೋದ್ರಿಂದ ಸಂಬಂಧದಲ್ಲಿ ಖರ್ಚು ಹೆಚ್ಚಾಗಿ ಬರುತ್ತೆ. ನಿಮ್ಮ ಮನಸ್ಸು ಕಡಿಮೆ ಆಗುವಂತಹ ಸಾಧ್ಯತೆಗಳು ಕೂಡ ಬರೋದಕ್ಕಿದೆ. ಹಾಗಾದರೆ ವಿವಾಹಿತರಿಗೇನು ಅಂತ ನೋಡೋದಾದರೆ, ಗುರು 6ನೇ ಮನೆಯಲ್ಲಿದ್ದಾನೆ. ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸೋದು ಅವಶ್ಯಕ ಅಂತೇಳಿ ನೋಡ್ಬೋದು. ಇಲ್ಲಿ ನಾವು ಸೂಚನೆಯನ್ನು ಏನು ಕೊಡ್ಬೋದು ಅಂದರೆ, ಪ್ರೀತಿಯ ಮೇಲೆ ನಂಬಿಕೆಯನ್ನು ನೀವು ಯಾವತ್ತೂ ಕೂಡ ಕಳ್ಕೊಳ್ಳೇಬಾರದು. ನೀವು ಅದಕ್ಕೆ ಬದ್ಧವಾಗಿರಬೇಕು. ನಿಮ್ಮ ಪ್ರೀತಿಗೆ ಅದು ಎಲ್ಲದಕ್ಕಿಂತ ದೊಡ್ಡದಾಗಿರುತ್ತೆ. ಇನ್ನು ಗುರು 6ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ದೇಹದಲ್ಲಿ ಶಕ್ತಿಯ ಒಂದು ಪುನಃಸ್ಥಾಪನೆ ಆಗುತ್ತೆ ಅಂತ ಹೇಳಿ ನೋಡ್ಬೋದು. ಇನ್ಫೆಕ್ಷನ್ಗಳನ್ನು ಏನಾದರೂ ನೀವು ಅನುಭವಿಸ್ತಾ ಇದ್ದರೆ ಅದಕ್ಕೆ ಸರಿಯಾದಂತಹ ಚಿಕಿತ್ಸೆ ಸಿಗುವಂತಹ ಸಾಧ್ಯತೆಗಳನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಬೋದು. ಯೋಗ, ಪ್ರತಿನಿತ್ಯ ಬೆಳಿಗ್ಗೆ ವಾಕಿಂಗನ್ನು ಮಾಡುವಂಥದ್ದು. ವಾಕಿಂಗ್ ಅಂದರೆ ಅಕ್ಕಪಕ್ಕದವರನ್ನು ಕರ್ಕೊಂಡು ಮಾತಾಡಿಕೊಂಡು ವಾಕಿಂಗ್ ಮಾಡೋದ್ರ ಬದಲು ಶಾಂತವಾಗಿ ವೇಗವಾಗಿ ಒಬ್ಬರೇ ವಾಕಿಂಗ್ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ನೀವು ಪಡ್ಕೊಳ್ಬೋದಾಗಿದೆ. ನಿಮಗಿನ್ನು ಪರಿಹಾರವನ್ನು ಯಾವ ರೀತಿಯಾಗಿ ಹೇಳ್ಬೋದು ಅಂದರೆ, ಮಂಗಳವಾರ ಕುಜನ ಆರಾಧನೆಯನ್ನು ಮಾಡಿ, ಹಾಗೆ ಶಿವನ ಆರಾಧನೆಯನ್ನು ನೀವು ಮಾಡಿಕೊಂಡ್ರೆ ಇನ್ನೂ ಉತ್ತಮವಾಗಿರುತ್ತೆ. ಪ್ರತಿನಿತ್ಯವಾಗಿ ಹನುಮಂತನ ಧ್ಯಾನವನ್ನು ನೀವು ಮಾಡಬೇಕು. ಓಂ ಹನುಮತೇ ನಮಃ ಅಂತೇಳಿ 21 ಬಾರಿ ಜಪವನ್ನು ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಸಣ್ಣ ಪುಟ್ಟ ತೊಂದರೆಗಳೆಲ್ಲವೂ ಕೂಡ ನಿವಾರಣೆ ಆಗೋಗುತ್ತೆ. ಈ ತಿಂಗಳಲ್ಲಿ ನಿಮ್ಮ ಶಕ್ತಿ ಇರ್ಬೋದು, ಶ್ರದ್ಧೆ ಇರ್ಬೋದು, ಇನ್ನು ಶಿಸ್ತಿನಿಂದ ಲಾಭವನ್ನು ಪಡ್ಕೊಳ್ಳುವಂತಹ ಸಮಯ ಆಗಿದೆ. ಅದನ್ನು ವ್ಯರ್ಥ ಮಾಡ್ಕೊಳ್ಬೇಡಿ. ತೊಂದರೆಗಳು ಇದ್ದೇ ಇರುತ್ತೆ ಸಾಮಾನ್ಯವಾಗಿ, ಆದರೆ ನೀವು ಆ ತೊಂದರೆಗಿಂತ ದೊಡ್ಡವರಾಗಿರಬೇಕು. ಆಗ ನಿಮಗೆ ಆ ತೊಂದರೆಯನ್ನು ಅತಿ ಶೀಘ್ರವಾಗಿ ನೀವು ನಿವಾರಣೆಯನ್ನು ಮಾಡ್ಕೊಳ್ಬೋದು. ದೃಢತೆಯಿಂದ ಗೆಲುವಿನ ದಾರಿ ನಿಮಗೆ ಸಿಗಲಿಕ್ಕಿದೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಸಂಪೂರ್ಣವಾದಂತಹ ಆಗಸ್ಟ್ ತಿಂಗಳ ಭವಿಷ್ಯವನ್ನು ನೋಡಿದಿರಿ. ಮುಂದಿನ ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.